ಸೆಬಿಗೆ ನೂತನ ಮುಖ್ಯಸ್ಥರನ್ನ ನೇಮಿಸಿದ ಮೋದಿ ಸರ್ಕಾರ. ಕೊನೆಗೂ ತನ್ನ ವಿರುದ್ಧದ ಆರೋಪಗಳಿಗೆ ತನಿಖೆಯನ್ನೇ ಎದುರಿಸದೆ ಅವಧಿ ಮುಗಿಸಿದ ಮಾಧವಿಪುರಿ ಬುಚ್. ಮತ್ತೆ ನಾಗರಿಕ ಸೇವಾ ಅಧಿಕಾರಿಯನ್ನ ಸೆಬಿಗೆ ನೇಮಿಸಿದ ಸರ್ಕಾರ. ಸೆಬಿ ಮುಖ್ಯಸ್ಥಿಯಾಗಿದ್ದ ಮಾಧವಿ ವಿರುದ್ಧದ ಆರೋಪಗಳ ಬಗ್ಗೆ ಕೊನೆಗೂ ತನಿಖೆ ಆಗಲೇ ಇಲ್ಲ. ಕೇಂದ್ರ ಹಣಕಾಸು ಇಲಾಖೆಯ ಕಾರ್ಯದರ್ಶಿ ತುಹಿನ್ ಕಾಂತ ಪಾಂಡೆ ಅವರನ್ನ ಭಾರತೀಯ ಷೇರುಕಟ್ಟೆ ನಿಯಂತ್ರಣ ಮಂಡಳಿ ಅಂದ್ರೆ ಸೆಬಿ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. ಈ ಹಿಂದಿನ ಬಾರಿಯಂತೆ ಖಾಸಗಿ ರಂಗದ ವ್ಯಕ್ತಿಗೆ ಸೆಬಿ ಮುಖ್ಯಸ್ಥ ಹುದ್ದೆಯನ್ನ ನೀಡಿದೆ. ಕೇಂದ್ರ ಸರ್ಕಾರ ಈ ಬಾರಿ ಮತ್ತೆ ನಾಗರಿಕ ಸೇವಾ ಅಧಿಕಾರಿಯನ್ನೇ ಮೋದಿ ಸರ್ಕಾರ ನೇಮಕ ಮಾಡಿದೆ. ಹಾಲಿ ಅಧ್ಯಕ್ಷೆ ಮಾಧವಿಪುರಿ ಬುಚ್ ಅವರ ಅಧಿಕಾರಾವಧಿ ಶುಕ್ರವಾರ ಮುಕ್ತಾಯವಾಗಲಿರುವ ಹಿನ್ನೆಲೆಯಲ್ಲಿ ಸೆಬಿಗೆ ನೂತನ ಮುಖ್ಯಸ್ಥರನ್ನ ನೇಮಕ ಮಾಡಲಾಗಿದೆ. ಅಮೆರಿಕದ ಶಾರ್ಟ್ ಸೆಲ್ಲರ್ ಹಿಂಡೆನ್ಬರ್ಗ್ ತನಿಖೆಯಲ್ಲಿ ಅದಾನಿ ಸಮೂಹದಲ್ಲಿ ಹಿತಾಸಕ್ತಿ ಸಂಘರ್ಷದ ಗಂಭೀರ ಆರೋಪಗಳನ್ನು ಎದುರಿಸಿದ ಸೆಬಿ ಮುಖ್ಯಸ್ಥೆ ಮಾಧವಿಪುರಿ ಬುಚ್ ತಮ್ಮ 3 ವರ್ಷಗಳ ಅಧಿಕಾರಾವಧಿಯನ್ನ ಪೂರ್ಣಗೊಳಿಸಿದ್ದಾರೆ. ಸೆಬಿ ಮುಖ್ಯಸ್ಥಿಯಾಗಿ ನೇಮಕಗೊಳ್ಳುವ ಮೊದಲು ದೇಶದ ಖಾಸಗಿ ವಲಯದ ಪ್ರಮುಖ ಬ್ಯಾಂಕ್ ಐಸಿಐಸಿಐನಲ್ಲಿ ಉನ್ನತ ಹುದ್ದೆಯಲ್ಲಿದ್ದ ಅನುಭವಿ ಹೂಡಿಕೆ ಬ್ಯಾಂಕರ್ ಏಪ್ರಿಲ್ 2017ರಲ್ಲಿ ಪೂರ್ಣಾವಧಿ ಸದಸ್ಯರಾಗಿ ಸೆಬಿಯ ಮಂಡಳಿಗೆ ಸೇರಿದ್ರು ಮತ್ತು ನಂತರ ಮಾರ್ಚ್ 2022ರಲ್ಲಿ ಅದರ ಅಧ್ಯಕ್ಷರಾಗಿ ಬಡ್ತಿ ಪಡೆದ್ರು. ಸೆಬಿ ಮುಖ್ಯಸ್ಥರಾಗಿ ಬುಚ್ ಅವರ ಅವಧಿಯ ಅಂತಿಮ ಘಟ್ಟ ದೊಡ್ಡ ವಿವಾದಗಳಿಂದ ಗುರುತಿಸಲ್ಪಟ್ಟಿದೆ. ಮಾರ್ಚ್ 2, 2022ರಂದು ಅಧಿಕಾರ ವಹಿಸಿಕೊಂಡ ಬುಚ್ ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆಯನ್ನ ಮುನ್ನಡೆಸಿದಂತ ಮೊದಲ ಮಹಿಳೆಯಾಗಿ ಮತ್ತು ಆ ಸ್ಥಾನವನ್ನು ಅಲಂಕರಿಸಿದ ಮೊದಲ ಖಾಸಗಿ ವಲಯದ ವ್ಯಕ್ತಿಯಾಗಿ ಇತಿಹಾಸ ನಿರ್ಮಿಸಿದ್ರು. ಮಾಧವಿ ಬುಚ್ ತಮ್ಮ ಅಧಿಕಾರಾವಧಿಯಲ್ಲಿ ಈಕ್ವಿಟಿಗಳಲ್ಲಿ ವೇಗದ ಸೆಟಲ್ಮೆಂಟ್ಗಳು, ಹೆಚ್ಚಿದ ಎಫ್ಪಿಐ ಡಿಸ್ಕ್ಲೋಷರ್ಗಳು ಮತ್ತು $250 ಎಸ್ಐಪಿ ಮೂಲಕ ಮ್ಯೂಚುವಲ್ ಫಂಡ್ ಹೂಡಿಕೆ ಹೆಚ್ಚಿಸುವಂತ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನ ಸಾಧಿಸಿದ್ರು. ಅವರ ಅಧಿಕಾರಾವಧಿಯ ಕೊನೆಯ ವರ್ಷ ಹಲವು ವಿವಾದಗಳನ್ನ ಕಾಣ್ತು. ಅವರ ವಿರುದ್ಧ ಹಿಂಡೆನ್ಬರ್ಗ್ ಮತ್ತು ಕಾಂಗ್ರೆಸ್ ಪಕ್ಷ ಗಂಭೀರ ಸರಣಿ ಆರೋಪಗಳನ್ನ ಮಾಡಿದ್ವು. ಅದೇ ಸಮಯದಲ್ಲಿ ಸೆಬಿಯಲ್ಲಿ ತೀವ್ರ ಕೆಟ್ಟ ಕೆಲಸದ ಸಂಸ್ಕೃತಿ ವಿರುದ್ಧ ಸೆಬಿ ಉದ್ಯೋಗಿಗಳ ಪ್ರತಿಭಟನೆಗಳನ್ನು ಎದುರಿಸಿದ್ರು. ಕಳೆದ ವರ್ಷ ಆಗಸ್ಟ್ನಲ್ಲಿ ಬುಚ್ ಅವರು ಅದಾನಿ ಗ್ರೂಪ್ನಲ್ಲಿ ನಡೀತಿದೆ ಎನ್ನಲಾದ ವಂಚನೆಯ ವಿಚಾರಣೆ ತಡೆಯುವ ಹಿತಾಸಕ್ತಿ ಸಂಘರ್ಷವನ್ನ ಹೊಂದಿದ್ದಾರೆ ಅಂತ ಹಿಂಡೆನ್ಬರ್ಗ್ ಸಂಶೋಧನೆ ಆರೋಪಿಸಿದ ನಂತರ ರಾಜೀನಾಮೆ ನೀಡುವ ಒತ್ತಡವನ್ನು ಎದುರಿಸಿದ್ರು. ಬುಚ್ ಮತ್ತು ಅವರ ಪತಿ ಧವಲ್ ಬುಚ್ ಅವರು ಆಫ್ಶೋರ್ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಹಿಂಡೆನ್ಬರ್ಗ್ ಆರೋಪಿಸಿತ್ತು. ಇದರಲ್ಲಿ ಅದಾನಿ ಗ್ರೂಪ್ ಸಂಸ್ಥಾಪಕ ಅಧ್ಯಕ್ಷ ಗೌತಮ್ ಅದಾನಿ ಅವರ ಹಿರಿಯ ಸಹೋದರ ವಿನೋದ್ ಅದಾನಿ ಕೂಡ ಹೂಡಿಕೆಗಳನ್ನ ಹೊಂದಿದ್ರು. ಅದಾನಿ ವಿರುದ್ಧ ವಿಚಾರಣೆ ನಡೆಸಬೇಕಾದ ಸೆಬಿ ಅಧ್ಯಕ್ಷೇನೆ ಅದಾನಿ ಗ್ರೂಪ್ನಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಹಿಂಡೆನ್ಬರ್ಗ್ ಆರೋಪಿಸಿತ್ತು. ಬುಚ್ ಅವರು ಸೆಬಿ ಸೇರುವ ಮೊದಲು ಈ ಹೂಡಿಕೆಗಳನ್ನ ಮಾಡಲಾಗಿದೆ ಮತ್ತು ಎಲ್ಲ ವಿವರ ಬಹಿರಂಗಪಡಿಸುವಿಕೆಯ ಅವಶ್ಯಕತೆಗಳನ್ನ ನಾನು ಅನುಸರಿಸಿದ್ದೇನೆ ಅಂತ ಹೇಳಿ ತನ್ನ ವಿರುದ್ಧದ ಆರೋಪವನ್ನ ನಿರಾಕರಿಸಿದ್ರು. ಈ ತಿಂಗಳ ಆರಂಭದಲ್ಲಿ ಹಿಂಡೆನ್ಬರ್ಗ್ ತನ್ನ ವ್ಯವಹಾರವನ್ನ ಸ್ಥಗಿತಗೊಳಿಸೋದಾಗಿ ಘೋಷಿಸಿತು. ಮೋದಿ ಸರ್ಕಾರ ಮಾಧವಿ ಬುಚ್ ಸಮರ್ಥನೆಗೆ ನಿಂತಿದೆ ಅನ್ನೋ ಆರೋಪ ಆಗಾಗ ಕೇಳಿ ಬಂದಿದೆ. ಹಣಕಾಸು ನಿಯಂತ್ರಕರ ಪರಿಶೀಲನೆಯ ಭಾಗವಾಗಿ ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಕ್ಟೋಬರ್ 2024ರಲ್ಲಿ ಅವರನ್ನ ವಿಚಾರಣೆಗೆ ಕರೆಯಿತು. ಆದರೆ ಅವರು ವೈಯಕ್ತಿಕ ಕಾರಣಗಳನ್ನ ಉಲ್ಲೇಖಿಸಿ ವಿಚಾರಣೆಯನ್ನ ತಪ್ಪಿಸಿಕೊಂಡಿದ್ರು. ಅವರನ್ನ ವಿಚಾರಣೆಗೆ ಕರಿಬೇಡಿ ಅಂತ ಬಿಜೆಪಿ ಸಂಸದರೇ ಜೆಪಿಸಿಯನ್ನ ಆಗ್ರಹಿಸಿದ್ದು ನಡೆಯಿತು. ಅದಾನಿಯನ್ನ ಬಚಾವ್ ಮಾಡೋದಕ್ಕಾಗಿನೇ ಮಾಧವಿ ಬುಚ್ ಅವರನ್ನ ಮೋದಿ ಸರ್ಕಾರ ರಕ್ಷಣೆ ಮಾಡ್ತಿದೆ ಅನ್ನೋ ಆರೋಪನೂ ಕೇಳಿ ಬಂತು. ಅನುಭವಿ ಅಧಿಕಾರಿ ಹಾಗೂ ಭಾರತದ ಹಣಕಾಸು ಕಾರ್ಯದರ್ಶಿ ತುಹಿನ್ ಕಾಂತ ಪಾಂಡೆ ಅವರನ್ನ ಷೇರು ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದ್ರೆ ಸೆಬಿನ 11ನೇ ಅಧ್ಯಕ್ಷರಾಗಿ 3 ವರ್ಷಗಳ ಅವಧಿಗೆ ನೇಮಿಸಲಾಗಿದೆ. ಸೆಬಿ ಮುಖ್ಯಸ್ಥೆ ಮಾಧವಿಪುರಿ ಬುಚ್ ಅವರ ಅಧಿಕಾರಾವಧಿ ಫೆಬ್ರವರಿ 28ಕ್ಕೆ ಮುಗಿದಿದ್ದು, ಹೊಸ ಸೆಬಿ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ತುಹಿನ್ ಕಾಂತ ಪಾಂಡೆ ಅವರನ್ನ ನೇಮಕ ಮಾಡಿ ಗುರುವಾರ ಅಧಿಸೂಚನೆ ಹೊರಡಿಸಿದೆ. ಫೆಬ್ರವರಿ 27ರ ಗುರುವಾರ ಸರ್ಕಾರದ ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಅಂದ್ರೆ ಎಸಿಸಿ ಬಿಡುಗಡೆ ಮಾಡಿದ ಅಧಿಸೂಚನೆಯ ಪ್ರಕಾರ ಸೆಬಿ ಅಧ್ಯಕ್ಷ ಹುದ್ದೆಗೆ ಹಣಕಾಸು ಕಾರ್ಯದರ್ಶಿ ಮತ್ತು ಕಂದಾಯ ಇಲಾಖೆಯ ಕಾರ್ಯದರ್ಶಿ ಪಾಂಡೆ ಅವರನ್ನ ನೇಮಕ ಮಾಡೋಕೆ ಸಂಪುಟ ಅನುಮೋದನೆ ನೀಡಿದೆ. ಪಾಂಡೆ ಅವರ ನೇಮಕಾತಿ ಅವರು ಅಧಿಕಾರ ವಹಿಸಿಕೊಂಡ ದಿನದಿಂದ 3 ವರ್ಷಗಳ ಅವಧಿಗೆ ಇರುತ್ತೆ. ಒಡಿಶಾ ಕೇಡರ್ನ 1987ನೇ ಬ್ಯಾಚ್ನ ಐಎಎಸ್ ಅಧಿಕಾರಿಯಾಗಿರುವ ಪಾಂಡೆ ಹಣಕಾಸು ಸಚಿವಾಲಯದಲ್ಲಿ ಕಂದಾಯ ಇಲಾಖೆಯನ್ನು ನಿರ್ವಹಿಸುವ ಹಿರಿಯ ಅಧಿಕಾರಿಯಾಗಿದ್ದಾರೆ. ಪಾಂಡೆ ಅವರು ಚಂಡೀಗಢದ ಪಂಜಾಬ್ ವಿಶ್ವವಿದ್ಯಾನಿಲಯದಿಂದ ಅರ್ಥಶಾಸ್ತ್ರದಲ್ಲಿ ಎಂಎ ಪದವಿ ಮತ್ತು ಬರ್ಮಿಂಗ್ ಹ್ಯಾಮ್ ವಿಶ್ವವಿದ್ಯಾನಿಲಯದಿಂದ ಎಂಬಿಎ ಪದವಿ ಪಡೆದಿದ್ದಾರೆ. ಅವರು ಒಡಿಶಾ ಮತ್ತು ಭಾರತ ಸರ್ಕಾರಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದಾರೆ. ತಮ್ಮ ವೃತ್ತಿ ಜೀವನದಲ್ಲಿ ಪಾಂಡೆ ಆರೋಗ್ಯ, ಸಾಮಾನ್ಯ ಆಡಳಿತ, ವಾಣಿಜ್ಯ ತೆರಿಗೆಗಳು, ಸಾರಿಗೆ ಮತ್ತು ಹಣಕಾಸು ಇಲಾಖೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಒಡಿಶಾದಲ್ಲಿ ಅವರು ಒಡಿಶಾ ರಾಜ್ಯ ಹಣಕಾಸು ನಿಗಮದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಮತ್ತು ಒಡಿಶಾ ಸಣ್ಣ ಕೈಗಾರಿಕೆಗಳ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಅವರ ಹಿಂದಿನ ಹುದ್ದೆಗಳಲ್ಲಿ ಯೋಜನಾ ಆಯೋಗ, ಈಗಿನ ನೀತಿ ಆಯೋಗದ ಜಂಟಿ ಕಾರ್ಯದರ್ಶಿ, ಕ್ಯಾಬಿನೆಟ್ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಮತ್ತು ವಾಣಿಜ್ಯ ಸಚಿವಾಲಯದ ಉಪ ಕಾರ್ಯದರ್ಶಿ ಹುದ್ದೆಗಳು ಸೇರಿವೆ. ಷೇರು ಮಾರುಕಟ್ಟೆ, ವಿದೇಶಿ ಹೂಡಿಕೆ ಹಿಂತೆಗೆತ ಸವಾಲಿನ ನಡುವೆ ಪಾಂಡೆ ಸೆಬಿ ಮುಖ್ಯಸ್ಥರಾಗಿರುವುದು ಗಮನಾರ್ಹವಾಗಿದೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ನಿರಂತರವಾಗಿ ಹಣವನ್ನ ಹಿಂತೆಗೆದುಕೊಳ್ತಾ ಇರೋದ್ರಿಂದ ಭಾರತೀಯ
ಭಾರತೀಯ ಷೇರು ಮಾರುಕಟ್ಟೆ ಕುಸಿತದ ಒತ್ತಡವನ್ನು ಅನುಭವಿಸ್ತಾ ಇದೆ. ಈ ಸಮಯದಲ್ಲಿ ಪಾಂಡೆ ಮಾರುಕಟ್ಟೆ ನಿಯಂತ್ರಕ ಸಭೆಯ ಮುಖ್ಯಸ್ಥರಾಗಿ ಅಧಿಕಾರವನ್ನು ವಹಿಸಿಕೊಳ್ತಿದ್ದಾರೆ. ವಿದೇಶಿ ಬಂಡವಾಳ ಹೂಡಿಕೆದಾರರು ಜನವರಿ 2025ರಿಂದ 1 ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಹಿಂತೆಗೆದುಕೊಂಡಿದ್ದಾರೆ. ಪಾಂಡೆ ಅವರಿಗಿಂತ ಹಣಕಾಸು ಇಲಾಖೆ ಕಾರ್ಯದರ್ಶಿಯಾಗಿದ್ದ ಸಂಜಯ್ ಮಲ್ಹೋತ್ರಾ ಅವರು ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಆಯ್ಕೆಯಾದ ನಂತರ ಜನವರಿ 9ರಂದು ಅವರು ಭಾರತದ ಕಂದಾಯ ಇಲಾಖೆಯ ಉಸ್ತುವಾರಿಯನ್ನು ವಹಿಸಿಕೊಂಡರು. ಮಧ್ಯಮ ವರ್ಗದವರಿಗೆ ಒಟ್ಟು 1 ಲಕ್ಷ ಕೋಟಿ ರೂಪಾಯಿ ತೆರಿಗೆ ವಿನಾಯಿತಿಗಳನ್ನು ನೀಡುವ ಮೂಲಕ ಪಾಂಡೆ 2025ರ ಬಜೆಟ್ ಅನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇದಲ್ಲದೆ 1961ರ 64 ವರ್ಷಗಳ ಹಳೆಯ ಆದಾಯ ತೆರಿಗೆ ಕಾಯ್ದೆಯನ್ನು ಬದಲಿಸೋಕೆ ಪ್ರಯತ್ನಿಸಲಾದ ಹೊಸ ಆದಾಯ ತೆರಿಗೆ ಮಸೂದೆಯನ್ನು ರಚಿಸುವಲ್ಲಿ ಅವರು ತೊಡಗಿಸಿಕೊಂಡಿದ್ರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.